ಬಿಜೆಪಿ ಪಾಳ್ಯದಲ್ಲಿ ಈ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಪೈಪೋಟಿ ವಿರೋಧಗಳು ಆರಂಭ ಆಗಿದೆ. ಅದು ಇನ್ನೂ ಕೂಡ ತಣ್ಣಗಾಗಿಲ್ಲ. ಇದೆಲ್ಲದರ ಮಧ್ಯೆ ಈಗ BY ವಿಜಯೇಂದ್ರ ಅವರು ದೆಹಲಿ ಟೂರ್ಗೆ ಮುಂದಾಗಿದ್ದಾರೆ. ದೆಹಲಿಗೆ ಭೇಟಿ ಕೊಟ್ಟಿರೋದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಈ ಕ್ಷಣಕ್ಕೂ ಕೂಡ ರಾಜ್ಯಾಧ್ಯಕ್ಷರ ಹೆಸರು ಅನೌನ್ಸ್ ಆಗ್ತಾ ಇಲ್ಲ. ರೆಬಲ್ಸ್ ತೆರೆಮರೆಯಲ್ಲೇ ಆಟ ಆಡ್ತಿದ್ದಾರೆ. ಇದರ ಮಧ್ಯೆ ವಿಜಯೇಂದ್ರ ಅವರು ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಈ ಕ್ಷಣಕ್ಕೂ ಕೂಡ ಕಗ್ಗಂಟು. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಶುರುವಾಗಿದೆ ಕೌಂಟ್ ಡೌನ್. ಹೇಳಿದ್ದೇ ಬಂತಪ್ಪ, ಮಾಧ್ಯಮದವ್ರಿಗೆ ಹೇಳಿ ಹೇಳಿ ಬೇಸರ ಆಗೋಯ್ತು. ಈ ಕ್ಷಣಕ್ಕಾಗುತ್ತೆ, ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಬಟ್ ಇನ್ನೂ ಕೂಡ ಅನೌನ್ಸ್ ಆಗ್ತಾ ಇಲ್ಲ. ಬಣ ಬಡಿದಾಟದಿಂದಲೇ ಹೋಲ್ಡ್ ಆಗ್ತಾ ಇದೆಯಾ ರಾಜ್ಯಾಧ್ಯಕ್ಷರ ಆಯ್ಕೆ? ಪ್ರಧಾನಿ ಮೋದಿ ಅಮಿತ್ ಶಾ ಮೀಟಿಂಗ್ ಬಳಿಕವೇ ಕನ್ಫರ್ಮ್ ಆಗುತ್ತಾ? ಇದು ಕೂಡ ಕುತೂಹಲ. ಹೈಕಮಾಂಡ್ ನಿರ್ಣಯದ ನಂತರವೇ ಅಸಲಿ ಆಟ ಶುರುವಾಗುತ್ತಾ? ವಿಜಯೇಂದ್ರ ಮುಂದುವರೆದ್ರೆ ಮತ್ತೆ ಸಿಟ್ಟಿಗೇಳ್ತಾರ ರೆಬಲ್ಸ್? ಅವರ ನಡೆ ಏನು? ಅವ್ರನ್ನ ಸಮಾಧಾನ ಮಾಡೋದು ಹೇಗೆ? ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಚುನಾವಣೆ ಎದುರಿಸೋದು ಕೂಡ ಕಷ್ಟ ಸಾಧ್ಯ ಅಂತ ಬಿಜೆಪಿ ಹೈಕಮಾಂಡ್ಗೆ ಅರ್ಥ ಆಗಿದೆ. ಹಾಗಾಗಿ ಈ ಎಲ್ಲಾ ಬೆಳವಣಿಗೆಯ ಮಧ್ಯೆ BY ವಿಜಯೇಂದ್ರ ಅವರು ದೆಹಲಿಗೆ ಹಾರಿರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ವಿಜಯೇಂದ್ರ ಅವರು ಆರಂಭದಿಂದಲೂ ಕೂಡ ಪಟ್ಟು ಹಿಡ್ಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷರ ಅವಧಿ ಮುಕ್ತಾಯ ಆದ ಬಳಿಕ ನನ್ನ ಮಾತುಗಳಿಗೆ ಪಕ್ಷದಲ್ಲಿ ಮನ್ನಣೆ ಸಿಗ್ತಾ ಇಲ್ಲ. ನಾವೇನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದಕ್ಕೆ ಯಾರು ಕೂಡ ಸಪೋರ್ಟ್ ಮಾಡಲ್ಲ. ಹಾಗಾಗಿ ತ್ವರಿತ ಗತಿಯಲ್ಲಿ ರಾಜ್ಯಾಧ್ಯಕ್ಷರ ಹೆಸರನ್ನ ಅನೌನ್ಸ್ ಮಾಡಿಬಿಡಿ ಅಂತ ಇವರು ಒತ್ತಡ ಹಾಕ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೂಡ ಆಲ್ಮೋಸ್ಟ್ ಇವರ ಹೆಸರನ್ನೇ ಮತ್ತೆ ಫೈನಲ್ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದಕ್ಕೆ ರೆಬಲ್ಸ್ ಟೀಮ್ ಒಪ್ಕೊಳ್ಳುತ್ತಾ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಅವರು ಈ ಕ್ಷಣಕ್ಕೂ ಕೂಡ ಒಪ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಸಂಧಾನ ಸಭೆಗಳು ಮೇಲಿಂದ ಮೇಲೆ ಆದ್ರೂ ಕೂಡ ಆ ಸಭೆಯಲ್ಲಿ ಓಕೆ ಅಂತಾರೆ, ಆಚೆ ಬಂದು ಮತ್ತೆ ರೆಬಲ್ಸ್ ಆಗಿ ಮಾತುಗಳನ್ನ ಶುರು ಮಾಡ್ತಾರೆ. ನೇರ ಯಡಿಯೂರಪ್ಪನವರ ಫ್ಯಾಮಿಲಿ ವಿರುದ್ಧ ಗುಡುಗೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಬಟ್ ಬಹಳ ವಿಚಾರಗಳೀಗ ಪ್ರಸ್ತಾಪ ಆಗ್ತಾ ಇರೋದು ಬಿಜೆಪಿ ಪಾಳ್ಯದಲ್ಲಿ. ಯಾಕೆ ವಿಜಯೇಂದ್ರ ಅವರಿಗೆ ಮತ್ತೊಮ್ಮೆ ಪಟ್ಟ ಕಟ್ಟಲಾಗ್ತಾ ಇದೆ? ಅವ್ರನ್ನ ಬಿಟ್ರೆ ಯಾಕೆ ಬೇರೆಯವ್ರಿಗೆ ಅವಕಾಶ ಕೊಡ್ತಿಲ್ಲ ಅಂತ ರೆಬಲ್ಸ್ ಟೀಮ್ ಪ್ರಶ್ನೆ ಮಾಡ್ತಿದಾರಲ್ಲ. ಜಸ್ಟ್ ಇಂಥ ಸುದ್ದಿಗಳು ಸೋಷಿಯಲ್ ಮೀಡಿಯಾಗಳ ಬಂದಾಗ ಜನಸಾಮಾನ್ಯರೇ ಕೆಳಗಡೆ ಕಮೆಂಟ್ ಮಾಡ್ತಿದ್ದಾರೆ, ಸ್ವಾಮಿ ವಿಜಯೇಂದ್ರ ಬಿಟ್ರೆ ಯಾರಿದ್ದಾರೆ ನಿಮ್ಮಲ್ಲಿ ಅಂತ ನಾಯಕರು? ಪಕ್ಷಕ್ಕಾಗಿ ದುಡಿತಾ ಇರೋರು, ಪಕ್ಷವನ್ನ ಗಟ್ಟಿಗೊಳಿಸೋದಕ್ಕೆ ಅಂತ ನಾಯಕತ್ವ ಇರುವಂತ ನಾಯಕ ಮತ್ತೊಬ್ರು ಇದ್ದಾರಾ ನಿಮ್ಮ ಪಕ್ಷದಲ್ಲಿ? ಅವರ ಹೆಸರುಗಳು ಮುನ್ನೆಲೆಗೆ ಬರಬೇಕಲ್ಲ, ಯಾರು ಕೂಡ ಮುನ್ನೆಲೆಗೆ ಬರ್ತಿಲ್ಲ ಅಂತ ಹೆಸರುಗಳು. ವಿಜಯೇಂದ್ರ ಅವರೇ ಅದಕ್ಕೆ ಸೂಕ್ತರು ಅನ್ನುವಂತ ವಿಚಾರಗಳನ್ನ ಜನಸಾಮಾನ್ಯರ ಆದಿಯಾಗಿ ಕೆಲವರು ಕಮೆಂಟ್ ಸೆಕ್ಷನ್ ನಲ್ಲಿ ಅದನ್ನೇ ಹಾಕ್ತಾರಪ್ಪ. ಯಾಕಂದ್ರೆ ಯಡಿಯೂರಪ್ಪನವರೇ ಅನಿವಾರ್ಯ ಆಗ್ಬಿಟ್ಟಿದ್ದಾರೆ ಪಕ್ಷಕ್ಕೆ ಅಂತ. ಹಾಗಾಗಿ ಯಡಿಯೂರಪ್ಪರವರನ್ನ ಕಡೆಗಣಿಸಿ, ಅವರ ಫ್ಯಾಮಿಲಿಯನ್ನ ಕಡೆಗಣಿಸಿ ಇನ್ಯಾರಿಗೂ ಪಟ್ಟ ಕಟ್ಟಿದ್ರೆ ಮುಂಬರುವಂತ ಎಲೆಕ್ಷನ್ ನಲ್ಲೂ ಕೂಡ ಹೀನಾಯ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದನ್ನ ಬಿಜೆಪಿ ಹೈಕಮಾಂಡ್ ಕೂಡ ಅರ್ಥ ಮಾಡ್ಕೊಂಡಿದೆ. ಹಾಗಾಗಿ ಫೈನಲಿ ಅನಿವಾರ್ಯವಾಗಿ ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದು ಫೈನಲ್ ಕೂಡ ಆಗೋಗಿದೆ. ಆದ್ರೆ ಅನೌನ್ಸ್ ಯಾಕೆ ಆಗ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಇರೋದು. ಯಾಕೆ ಹೋಲ್ಡ್ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್? ರೆಬಲ್ಸ್ ನಡೆಯನ್ನ ನೋಡ್ಕೊಂಡು ಅನೌನ್ಸ್ ಮಾಡಬೇಕು ಅಂತ ಕಾಯ್ತಾ ಇರೋದಾ, ಅಥವಾ ರೆಬಲ್ಸ್ ಅನ್ನ ಕನ್ವಿನ್ಸ್ ಮಾಡಬೇಕು ಅನ್ನುವಂತ ಪ್ರಯತ್ನಗಳಾಗ್ತಾ ಇದ್ರು ಕೂಡ ಅದು ಫಲ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಹೋಲ್ಡ್ ಆಗಿದೆಯಾ? ಇದೆಲ್ಲವೂ ಕುತೂಹಲ. ವಿಜಯೇಂದ್ರ ಅವರ ದೆಹಲಿ ಭೇಟಿ ಏನ್ ಫೈನಲ್ ಆಗುತ್ತೆ ಕಾದ್ ನೋಡ್ಬೇಕು.